ಹಾಯ್ ಎಲ್ಲರಿಗೂ ನಮಸ್ತೆ, ಜೈ ಶ್ರೀರಾಮ್. ನೆನ್ನೆ ಫ್ರೈಡೇ ಸಂಜೆ ನನ್ನ ಮಗನ ಕರಾಟೆಗೆ ಬಿಟ್ಬಿಟ್ಟು ನಾನು ನನ್ನ ಮಗಳು ನಮ್ಮ ಮನೆಯವರು ಡ್ಯೂಟಿ ಮುಗಿಸಿ ಬಂದಿದ್ದರು. ಹಾಗೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಗಿರಿನಗರದ ಹೋಟೆಲ್ಗೆ ಹೋದರು. ನಮ್ಮ ಮನೆಯವರು ಕಾಫಿನ ಈ ಗಾಜಿನ ಲೋಟ ಇದೆಯಲ್ಲ ಅದರಲ್ಲಿ ಚೆಲ್ದಂಗೆ ಹೆಂಗೆ ಹಾಕೋದು ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ಬರಲಿಲ್ಲ, ಎಲ್ಲ ಚೆಲ್ಬಿಟ್ಟೆ. ಫಸ್ಟ್ ಲೋಟ ಹಾಕುವಾಗ ಫುಲ್ ಚೆಲ್ಬಿಟ್ಟೆ. ಅದಕ್ಕೆ ಅವರು ಹೆಂಗೆ ಹಾಕೋದು ಅಂತ ತೋರಿಸ್ತಾ ಇದ್ದಾರೆ. ಒಂದು ಡ್ರಾಪು ಚೆಲ್ಲೇ ಇಲ್ಲ. ನಮ್ಮ ಮನೆಯವರು ಚೆನ್ನಾಗಿ ಹಾಕಿದ್ರು. ಅವ್ರು ಹೇಳೋದಷ್ಟೇ, ಕ್ಲೀನ್ ಮಾಡೋರಿಗೆ ಈಸಿ ಆಗುತ್ತೆ, ನೀನು ಚೆಲ್ಲಿದ್ರೆ ಪಾಪ ಅವ್ರು ಕ್ಲೀನ್ ಮಾಡಬೇಕಲ್ವ ಅಂತ. ಆಮೇಲೆ ಅವರೇ ಹಾಕ್ಕೊಟ್ರು. ಅವ್ರು ಕೊಡ್ದಾಗಿತ್ತು, ನನಗೆ ಬೀಳಿಸ್ದಂಗೆ ಹಿಂಗೆ ಹಾಕೋದು ಅಂತ ಹೇಳಿ ತೋರಿಸ್ತಾಯಿದ್ರು. ನಾನಾಗಿ ಫುಲ್ ಚೆಲ್ಬಿಟ್ಟಿದ್ದೆ. ಹಂಗೆ ಅಲ್ಲಿಂದ ಹೋಗಿ ವಿವೇಕಾನಂದ ಪಾರ್ಕ್ ಇದೆ, ಅಲ್ಲಿ ನನ್ನ ಮಗಳು ಪಾರ್ಕಲ್ಲಿ ಆಟ ಆಡಬೇಕು ಅಂದರು. ನಮ್ಮ ಮನೆಯವ್ರು ವಾಕ್ ಮಾಡ್ತಾಯಿರ್ತೀನಿ, ನೀನು ಆಟ ಆಡಂತ ಹೇಳಿದರು. ಅವಳು ನಾನು ವಾಕ್ ಮಾಡೋಣ ಅಂದರೆ ಅವಳು ಬಿಡಲಿಲ್ಲ. ಇಲ್ಲ, ನೀನು ನನ್ನ ಜೊತೆಗೆ ಇರು ಅಂತ ಹಠ ಮಾಡ್ತಾಯಿದ್ಲು. ನಮ್ಮ ಮನೆಯವ್ರು ಒಂದು 2-3 ರೌಂಡ್ ವಾಕ್ ಮಾಡಿ ಬರೋಷ್ಟೊತ್ತಿಗೆ ಇವಳು ಪಾರ್ಕಲ್ಲಿ ಅದು ಇದು ಎಕ್ಸಸೈಸ್ ಮಾಡೋದು, ಆಟ ಆಡೋದು ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ಹೀಗೆ ಜಂಪ್ ಮಾಡ್ತೀನಿ ಅಂತ ಒಂದು ಫಸ್ಟ್ ಟೈಮ್ ಜಂಪ್ ಮಾಡಿದ್ಲು, ಡಬ್ ಅಂತ ಬಿದ್ದುಬಿಟ್ಲು. ಮುಖ ಸರಿಯಾಗಿ ಮೂಗಿಗೆ ಏಟಾಯಿತು. ಆಮೇಲೆ ಮತ್ತೊಂದು 2 ಸರಿ ಟ್ರೈ ಮಾಡಿದ್ಲು, ಬಂತು ಹಂಗೆ ಉಲ್ಟಾ ಜಂಪ್ ಮಾಡೋ ಥರ, ಹ್ಯಾಂಡ್ ಮೇಲೆ ಇಟ್ಕೊಂಡು ಉಲ್ಟಾ ಜಂಪ್ ಮಾಡೋದು. ಆಮೇಲೆ ಅವ್ರ ಅಪ್ಪನ ಕರೆಯೋಕ್ಕೆ ಹೋದ್ರು. ಅಪ್ಪ ನೀವು ಬನ್ನಿ, ನೀವು ನೋಡಬೇಕು ನಾನು ಹಂಗೆ ಅಪ್ಪ ಹಿಡ್ಕೊಂಡೆ, ಅಮ್ಮ ಹಿಡ್ಕೊಳ್ದೆ ನಾನು ಹೆಂಗೆ ಉಲ್ಟಾ ಜಂಪ್ ಮಾಡ್ತೀನಿ ಅಂತ. ಆಮೇಲೆ ಅವ್ರ ಅಪ್ಪನೂ ಕರ್ಕೊಂಬಂದ್ಬಿಟ್ಲು. ಅವ್ರ ಅಪ್ಪನೂ ನೋಡೋಕ್ಕಂತ ಬಂದರು. ಅವ್ರನ್ನ ವಾಕ್ ಮಾಡಲಿಕ್ಕೂ ಬಿಡಲಿಲ್ಲ. ಇಲ್ಲಿ ಗಿರಿನಗರದಲ್ಲಿ ವಿವೇಕಾನಂದ ಪಾರ್ಕು ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಎಲ್ಲರೂ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಬೋದು. ಮಕ್ಕಳಿಗೆ ಸಪ್ರೇಟಾಗಿದೆ ಕೂಡ, ಎಕ್ಸಸೈಸ್ ಮಾಡೋದು ಕೂಡ ಸಪ್ರೇಟಾಗಿದೆ. ವಾಕ್ ಎಲ್ಲ ನೀಟಾಗಿ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಅದರೊಳಗಡೆ ಕರಾಟೆ ಕೂಡ ಹೇಳ್ಕೊಡ್ತಾರೆ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ವೆದರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಮರಗಳೆಲ್ಲ ಚೆನ್ನಾಗಿದೆ. ಕ್ಲೀನಾಗಿರೋ ಪಾರ್ಕು ವಿವೇಕಾನಂದದಲ್ಲಂದರೆ ಗಿರಿನಗರದಲ್ಲಂದರೆ ವಿವೇಕಾನಂದ ಪಾರ್ಕ್ ಅಂತ ಹೇಳ್ಬೋದು. ಜಾಸ್ತಿ ಕ್ರೌಡ್ ಇಲ್ಲ. ಕ್ರೌಡ್ ಇದ್ದರೂ ಕೂಡ ಒಂಥರ ಕ್ಲೀನಾಗಿದೆ. ಬೆಳಗ್ಗೆ ಸಂಜೆ ಎಲ್ಲ ಕ್ರೌಡ್ ಇರುತ್ತೆ, ಬಟ್ ಆದರೆ ನೀಟಾಗಿದೆ, ತುಂಬ ನೀಟಾಗಿದೆ. ಅವರಪ್ಪ ಎಕ್ಸಸೈಸ್ ಮಾಡ್ತೀನಿ ಬಾ ಅಂತ ಹೇಳಿದ್ರು, ಇವ್ರು ಕೇಳಲಿಲ್ಲ. ಬೀಳ್ತೀನಿ ಅಂತ ಭಯಪಡ್ತಾಯಿದ್ಲು. ಆದರೂ 1-2 ಜಂಪ್ ಮಾಡಿಸಿದ್ದು, ಉಲ್ಟಾ ಜಂಪು. ನಮ್ಮ ಮನೇಲಿ ಮಕ್ಕಳಿಗೆ ಅಪ್ಪನೇ ಎಲ್ಲ, ಅಮ್ಮನ ಹತ್ರ ಅಷ್ಟು ಇದು ಮಾಡಲ್ಲ. ಅಪ್ಪ ಹೇಳ್ಕೊಟ್ರೆ ಬೇಗ ಕಲಿತಾರೆ ಮಕ್ಕಳು. ನಮ್ಮ ಮನೆಯವರು ಎಷ್ಟೇ ಕೆಲಸ ಇದ್ದರೂ ಕೂಡ ಮಕ್ಕಳಿಗೋಸ್ಕರ ಫ್ರೀ ಮಾಡ್ಕೊತಾರೆ. ಎಷ್ಟೇ ಕೆಲಸ ಇರಲಿ, ಅವ್ರಿಗೆ ಸಮಸ್ಯೆಗಳಿರಲಿ, ಟೆನ್ಷನ್ ಇರಲಿ, ಬಟ್ ಮನೆಗೆ ಬಂದ ಕೂಡಲೇ ಮಕ್ಕಳಾಗಿರ್ತಾರೆ ಅಂತಾರಲ್ಲ, ಹಾಗಿರ್ತಾರೆ. ಅವ್ರಿಗೇನೇ ಸಮಸ್ಯೆಗಳಿದ್ರು ಮಕ್ಕಳ ಎದುರುಗಡೆ ತೋರಿಸ್ಕೊಳ್ಳಲ್ಲ. ಆಮೇಲೆ ನಮ್ಮ ಮನೆಯವರು 10 ಮಿನಿಟ್ಸ್ ಕೌಂಟ್ ಮಾಡ್ತೀನಿ, ಈಗ ನಿಂತ್ಕೊ ಅಂತ ಅಂದರು. ನಮ್ಮ ಮನೆಯವರು ಸ್ಲೋ ಕೌಂಟ್ ಮಾಡ್ತಾಯಿದ್ರು. ಅವಳು ಅಮ್ಮ ಕೈ ನೋಯುತ್ತೆ, ಬೇಗ ಇಳಿಸಮ್ಮ, ಬೇಗ ಕೌಂಟ್ ಮಾಡೋಕ್ಕೆ ಹೇಳು ಅಪ್ಪನ ಅಂತ ಹೇಳ್ತಾಯಿದ್ಲು. ನಮ್ಮ ಮನೆಯವ್ರು ತುಂಬ ಸ್ಲೋ 1 2 3 ಅಂತ ಕೌಂಟ್ ಮಾಡ್ತಾಯಿದ್ರು. ಕೈ ನೋಯ್ತಾ ಇದೆ ಅಂತ ಹಂಗೆ ಬಿದ್ದೇ ಬಿಟ್ಲು. ನಮ್ಮ ಮನೆಯವರು 10 ಮುಗಿಸೋರೊಳಗೆ ಬಿದ್ದುಬಿಟ್ಲು. ನಾನೇ 10 ಅಂತ ಹೇಳಿಬಿಟ್ಟೆ. ಹಂಗೆ 1-2 ಫೋಟೋ ತೊಗೊಂಡು ಮೇಲೆ ನಿಂತ್ಕೊತೀನಿ, ಫೋಟೋ ಹೊಡೀರಿ ಪಪ್ಪ ಅಂತ ಅಂದ್ಲು. ನಾನು ಬೇಡ ಅಂದರೆ ಬೀಳ್ತೀಯಾ ಅಂತ ಕೇಳಲಿಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.